ನಮಸ್ಕಾರ ವೀಕ್ಷಕರೇ, ಎಸ್ ಕೆ ಇನ್ಫೋ ಹಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಇರುವಂಥದ್ದು ಶ್ರೀ ಶಾಸ್ತಾವು ದೇವಸ್ಥಾನ ಪೆರಾಜೆಯಲ್ಲಿ. ಇಲ್ಲಿನ ಶಾಸ್ತಾವು ದೇವಸ್ಥಾನ ಮತ್ತು ಆಕಾಶದ ಎತ್ತರಕ್ಕೆ ಜಿಗಿಯುವಂತೆ ಭಾಸವಾಗುವ ಶ್ರೀ ಭಗವತಿ ದೈವದ ದೊಡ್ಡ ಮುಡಿ ಉತ್ಸವದ ವಿಶೇಷತೆ ಏನು, ತಾಯಿಯ ಮೂಲ ಕಥೆ ಏನು, ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಶಾಸ್ತಾವೇ ಶರಣಂ ಶರಣಂ ಸ್ವಾಮಿಯೇ. ಪೆರಾಜೆಯ ಮೂಲ ದೇವರು ಧರ್ಮಶಾಸ್ತಾರ. ಈ ಶಾಸ್ತಾವು ದೇವರು ಬೇರೆ ಯಾರೂ ಅಲ್ಲ, ಈಶ್ವರ ಮತ್ತು ಪಾರ್ವತಿಯ ಪುತ್ರ. ಸುಳ್ಯ ಮತ್ತು ಮಡಿಕೇರಿ ಗಡಿಭಾಗದಲ್ಲಿರುವ ಈ ಕ್ಷೇತ್ರವು ಅತ್ಯಂತ ಪುರಾತನವಾಗಿದ್ದು ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಪೆರಾಜೆಯ ವಿಶೇಷ ಆಕರ್ಷಣೆ ಎಂದರೆ ಭಗವತಿ ದೊಡ್ಡ ಮುಡಿ. ಇದು ನೋಡುಗರ ಕಣ್ಣಿಗೆ ಮುಗಿಲೆತ್ತರದ ಗೋಪುರದಂತೆ ಕಾಣುತ್ತದೆ. ತೆಳ್ಳಗೆ ಸಿಗಿದ ಬಿದಿರಿನ ಸಲಾಕೆಗಳಿಂದ ಗೋಪುರಾಕಾರವನ್ನು ನಿರ್ಮಿಸಿ ಅದಕ್ಕೆ ಬಣ್ಣ ಬಣ್ಣದ ಸೀರೆಗಳನ್ನು ಸುತ್ತಿ ಹೂವುಗಳಿಂದ ಅತ್ಯಂತ ಸುಂದರವಾಗಿ ಸಿಂಗರಿಸಲಾಗುತ್ತದೆ. ಈ ಮುಡಿಯನ್ನು ಪಾತ್ರಿಯ ಬೆನ್ನಿಗೆ ಬಿಗಿದು ತಲೆಯ ಮೇಲೆ ಹೊತ್ತು ದರ್ಶನ ನೀಡುವುದು ಈ ಉತ್ಸವದ ಅದ್ಭುತ ಕ್ಷಣ. ಈ ಮುಡಿಯ ಎತ್ತರಕ್ಕೆ ಅಳತೆಯೇ ಇಲ್ಲ ಎನ್ನಲಾಗುತ್ತದೆ. ಇದು ಅಡಿ ಮುಡಿಯವರೆಗೆ ಭೂಮಿಯಿಂದ ಆಕಾಶದವರೆಗೂ ಇರಬಹುದು ಎಂಬ ಗಾದೆ ಮಾತಿದೆ. ಬಣ್ಣರ ಜಾತಿಯವರು ಈ ವಿಶಿಷ್ಟ ಮುಡಿಯನ್ನು ಕಟ್ಟುವ ಕಾಯಕ ಮಾಡುತ್ತಾರೆ. ಇನ್ನು ಭಗವತಿಯ ಪೌರಾಣಿಕ ಕಥೆ ನೋಡುವುದಾದರೆ, ದಾರುಕಾಸುರ ಎಂಬ ರಾಕ್ಷಸನು ಬ್ರಹ್ಮನಿಂದ ವರ ಪಡೆದು ದೇವತೆಗಳಿಗೆ ಕಿರುಕುಳ ನೀಡುತ್ತಿರುತ್ತಾನೆ. ಅವನಿಗೆ ಸ್ತ್ರೀಯಿಂದ ಮಾತ್ರ ಮರಣ ಎಂಬ ಶಾಪವಿರುತ್ತದೆ. ಶಿವನು ಜಲಕ್ರೀಡೆಯಾಡಿ ದಣಿದಾಗ ಅವನ ಬೆವರಿನ ಹನಿಗಳು ಅಗ್ನಿಕುಂಡಕ್ಕೆ ಬಿದ್ದು 6 ಮಂದಿ ಕನ್ನಿಕೆಯರು ಅಂದರೆ ಸಪ್ತ ಮಾತೃಕೆಯರು ಜನಿಸುತ್ತಾರೆ. ದಾರುಕನ ಸಂಹಾರಕ್ಕಾಗಿ ಶಿವನು ತನ್ನ ಹಣೆಗಣ್ಣಿನಿಂದ ಭೀಕರ ರೂಪದ ಭದ್ರಕಾಳಿಯನ್ನು ಸೃಷ್ಟಿಸುತ್ತಾನೆ. ದಾರುಕಾಸುರನು ತನ್ನ ಮಂತ್ರಶಕ್ತಿಯನ್ನು ಪತ್ನಿ ಮನೋದರಿಗೆ ನೀಡಿರುತ್ತಾನೆ. ಆದರೆ ಪಾರ್ವತಿ ದೇವಿಯು ವಿಪ್ರಕನ್ಯೆಯ ರೂಪದಲ್ಲಿ ಹೋಗಿ ಆ ಮಂತ್ರಗಳನ್ನು ದಾನವಾಗಿ ಪಡೆದು ರಾಕ್ಷಸನ ಶಕ್ತಿಯನ್ನು ಕುಂದಿಸುತ್ತಾಳೆ ಎಂದು ಐತಿಹ್ಯವಿದೆ. ಶಾಸ್ತಾವೇ ಶರಣಂ ಶರಣಂ ಸ್ವಾಮಿಯೇ. ಮಗನೇ ಕಾಕಾನ್ ಕೂಡೆ ವನ್ನ ಭಗವತಿ ಅಮ್ಮೇ ಶರಣಂ. ಅಂತಿಮವಾಗಿ ಭದ್ರಕಾಳಿಯು ಬೇತಾಳನ ಹೆಗಲ ಮೇಲೆ ಕುಳಿತು ದಾರುಕಾಸುರನನ್ನು സംഹരിಸುತ್ತಾಳೆ. ഇത് ദാരികാസുരനാ, നീ അങ്ങനെ പറഞ്ഞാൽ പോരെ. ദാരികാസുരനെ വധം ചെയ്യാൻ വേണ്ടിയിട്ട് ദേവി അവതരിച്ചതാണ്. പല തരത്തിൽ അവതാരമുണ്ട്. ഷണ്ണിയായിട്ടുണ്ട്, മുമ്മിയായിട്ടുണ്ട്, മഹിഷിയായിട്ടുണ്ട്, മഹിഷാന്തരിയായിട്ടുണ്ട്, വാരാഹിയായിട്ടുണ്ട്, ധൂമ്രയായിട്ടുണ്ട്, ചണ്ണ മുണ്ണ ചാമുണ്ണ കുണ്ണോദര കുംഭോദര മഹോദര വീരഭദ്ര സൂരഭദ്ര ഭൃങ്ങി ഭൃങ്ങീരടി രടി കണ്ഠാകരണ കാരണം മുതലായ പടകളോടുകൂടെ സഞ്ചരിച്ച് ഭൂലോകം, ഭൂവർലോകം, മഹർലോകം, അതല, വിതല, സുതല, നിതല, രസാതല, മഹാതല, പാതാള, ഭൂലോക, ഭൂവർലോകം, മഹർലോക, ജനലോക, തപോലോക, സത്യലോക, ബ്രഹ്മലോക, ഇങ്ങനെ 14 ലോകത്തിനും സാക്ഷിയാണ് ജഗദീശ്വരി. ജഗദീശ്വരി എന്ന് പറയുന്നത്, ജഗം എന്ന് പറയുന്നത് ലോകമാണ്, ലോകത്തിൻ്റെ അമ്മയാണ്. ആ അമ്മ ഓരോരുത്തരുടെ ഭക്തിയാർത്ഥം അല്ലെങ്കിൽ അവരവരുടെ ദുരിത നിവാരണത്തിന് വേണ്ടി ഓരോ അവതാരങ്ങൾ ചെയ്തിട്ടുണ്ട്. അതിൽ ഇവിടുത്തെ അവതാരം പറഞ്ഞാൽ
ശക്തിയാകുന്ന ഈ ആറടി നാട്ടിൻ്റെ പ്രജകൾക്ക് വേണ്ടി സർവ രക്ഷയ്ക്ക് വേണ്ടി സർവ ദോഷപരിഹാരത്തിന് വേണ്ടി ശക്തിയായ അമ്മ ശാസ്താവ് രത്തി ശാസ്താവ് തിന്നിമാണി എന്നാണ് ഇവിടുത്തെ ಶಕ್ತಿയുടെ പേര്. ಇನ್ನು ಪೆರಾಜೆಯಲ್ಲಿ ಭಗವತಿ ನೆಲೆಸಿದ ಹಿನ್ನೆಲೆಯನ್ನು ನೋಡುವುದಾದರೆ ಒಂದು ಕಥೆಯ ಪ್ರಕಾರ ದಕ್ಷಯಜ್ಞದ ಸಮಯದಲ್ಲಿ ಈಶ್ವರನಿಗಾದ ಅವಮಾನವನ್ನು ತಾಳಲಾರದೆ ಪಾರ್ವತಿಯು ಯೋಗಾಗ್ನಿಯಲ್ಲಿ ಬೆಂದು ಹೋಗುತ್ತಾಳೆ. ಅವಳ ರೌದ್ರ ರೂಪದ ಒಂದು ಭಾಗವೇ ಭಗವತಿ ದೈವವಾಗಿ ಆರಾಧಿಸಲ್ಪಡುತ್ತಿದೆ. ಪೆರಾಜೆಯಲ್ಲಿ ತನ್ನ ಪುತ್ರ ಶಾಸ್ತಾವು ದೇವರ ರಕ್ಷಣೆಗಾಗಿ ಪಾರ್ವತಿ ದೇವಿಯು ಭಗವತಿಯ ರೂಪ ಧರಿಸಿ ಬಂದಳು ಎನ್ನಲಾಗುತ್ತಿದೆ. ಶಿವಪಾರ್ವತಿಯರ ಆಶೀರ್ವಾದದಂತೆ ಭಗವತಿಯು ಸಪ್ತ ಮಾತೃಕೆಯರೊಂದಿಗೆ ಭೂಲೋಕಕ್ಕೆ ಬಂದು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಪೆರಾಜೆಯಂತಹ ಪುಣ್ಯಕ್ಷೇತ್ರಗಳಲ್ಲಿ ನೆಲೆಸಿದ್ದಾಳೆ. ಇಲ್ಲಿ ಭಕ್ತರು ಕಂಕಣ ಭಾಗ್ಯ, ಸಂತಾನ ಭಾಗ್ಯಕ್ಕಾಗಿ ತಾಯಿಗೆ ಸೀರೆ, ಚಿನ್ನ, ಬೆಳ್ಳಿಯ ಹರಕೆಗಳನ್ನು ಅರ್ಪಿಸುತ್ತಾರೆ. ಪ್ರತಿ ವರ್ಷ ಏಪ್ರಿಲ್ 1ರಂದು ಪೆರಾಜೆಯಲ್ಲಿ ಈ ಅದ್ಧೂರಿ ಭಗವತಿ ಮುಡಿ ಉತ್ಸವ ನಡೆಯುತ್ತದೆ. ಅಡೂರು ಬೆಡಿ ತೊಡಿಕ್ಕನ ಕೋಡಿ, ಪೆರಾಜೆ ಮುಡಿ ಎಂಬ ನಾಣ್ಣುಡಿಯಂತೆ ಈ ಮುಡಿ ಉತ್ಸವ ಅತ್ಯಂತ ಪ್ರಸಿದ್ಧವಾಗಿದೆ. ಇಂತಹ ಅದ್ಭುತ ಶಕ್ತಿ ಇರುವ ಪೆರಾಜೆ ಕ್ಷೇತ್ರಕ್ಕೆ ನೀವು ಒಮ್ಮೆಯಾದರೂ ಭೇಟಿ ನೀಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.